ಹಲೋ ವೀಕ್ಷಕರೇ, ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ಸ್ನೇಹಿತರೆ, ನಿಮ್ಮ ಮುಖದ ಮೇಲೆ ಈ ಥರ ಪಿಂಪಲ್ಸ್, ಹಾಗೆ ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು, ಬಿಸಿಲಿಗೆ ಹೋಗಿ ಬಂದ ಮೇಲೆ ಮುಖ ಈ ಥರ ಕಪ್ಪಾಗ್ತಾ ಇದೆ ನನ್ನ ಮುಖ ಅಂದವರು ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿ ನಿಮ್ಮ ಮುಖದ ಹೊಳಪು ನೋಡಿ ನೀವೇ ಆಶ್ಚರ್ಯಚಕಿತರಾಗಿಬಿಡ್ತೀರಾ. ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಖಂಡಿತವಾಗಿ ಫಾಲೋ ಮಾಡ್ಬೋದು. ಹಾಗೆ ಪಿಗ್ಮಿಟೇಷನ್, ಮುಖದ ಮೇಲಿರುವಂಥ ಗುಳ್ಳೆಗಳ ಸಮಸ್ಯೆ, ಕಪ್ಪು ಕಲೆಗಳು ಎಲ್ಲ ಕೂಡ ರಿಮೂವ್ ಮಾಡಿಬಿಡುತ್ತೆ ಸ್ನೇಹಿತರೆ. ನೀವು ಯೂಸ್ ಮಾಡಿ ನೋಡಿ ನೀವೇ ಆಶ್ಚರ್ಯಪಟ್ಬಿಡ್ತೀರಾ. ಹಾಗಿದ್ರೆ ತಡ ಮಾಡದೆ ತೋರಿಸ್ಕೊಡ್ತೀನಿ, ಹೋಗಿ ಬನ್ನಿ ನೋಡೋಣ. ಇವಾಗ ಫಸ್ಟು ಸ್ನೇಹಿತರೆ, ನಾನು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಸ್ಟೋವ್ ಹಚ್ಚಿಸ್ಕೊಂಡು ಒಂದು ಕಬ್ಬಿಣದ ಕಡೆ ಇಟ್ಕೊಂಡಿರೋಂಥದ್ದು. ನೀವು ಯಾವುದಾದ್ರೂ ಬಾಂಡಿಯಲ್ಲಿ ಕೂಡ ಮಾಡ್ಕೋಬೋದು. ಇವಾಗ ಕಬ್ಬಿಣದ ಕಡೆ ನಾನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ನಮ್ಮ ಮುಖದ ಮೇಲೆ ಜಾಸ್ತಿ ಪಿಂಪಲ್ಸ್ ಸಮಸ್ಯೆ, ಡ್ರೈನೆಸ್, ಹಾಗೆ ನಮ್ಮ ಮುಖ ಬಿಸಿಲಿಗೆ ಹೋಗಿ ಬಂದಮೇಲೆ ತುಂಬಾ ಕಪ್ಪಾಗ್ತಾಯಿದೆ ಅಂದರೆ ಬೆಸ್ಟ್ ಅನ್ನೋದು ಏನಪ್ಪ ಅಂದರೆ ಅರಿಶಿಣದ ಪುಡಿ ನೋಡಿ ಸ್ನೇಹಿತರೆ. ಇದು ನಮ್ಮ ಮುಖದ ಮೇಲೆ ಇರುವಂಥ ಪಿಂಪಲ್ಸು ಹಾಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲನೂ ಕೂಡ ರಿಮೂವ್ ಮಾಡುತ್ತೆ. ಅಷ್ಟು ಇದರಲ್ಲಿ ಪವರ್ ಇರುವಂಥದ್ದು. ಹಾಗಾಗಿ ಇದನ್ನು ನಾವು ಫಸ್ಟಿಗೆ ನೋಡ್ತಾ ಇರ್ಬೋದು, 1 ಇಲ್ಲಾಂದರೆ 2 ಸ್ಪೂನಷ್ಟು ಹಾಕಿ ಇದನ್ನು ಫ್ರೈ ಮಾಡಬೇಕು. ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಈ ಅರಿಶಿಣದ ಪುಡಿ ಏನಾಗುತ್ತೆ ಅಂದರೆ ಫ್ರೈ ಮಾಡ್ತಾ ಮಾಡ್ತಾ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಅಲ್ಲಿವರೆಗೂ ಕೂಡ ಇದನ್ನು ಫ್ರೈ ಮಾಡಲೇಬೇಕು ಸ್ನೇಹಿತರೆ. ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು, ಎಲ್ಲರ ಮುಖ ಕೂಡ ಸೆನ್ಸಿಟಿವ್ ಆಗಿ ಇದ್ದೇ ಇರುತ್ತೆ. ಯಾರಿಗಾದರೂ ಕೂಡ ಬಿಸಿಲಿಗೆ ಹೋಗಿ ಬಂದಮೇಲೆ ಮುಖ ಕಪ್ಪಾಗ್ತಾ ಹೋಗುತ್ತೆ. ಎಲ್ಲೆಲ್ಲಿ ನೋಡಿ ಇಷ್ಟೆಲ್ಲ ಬಿಸಿಲಿಗೆ ಸ್ವಲ್ಪ ಹೋಗಿ ಬಂದರೆ ಸಾಕು, ಮುಖ ಬಿಸಿಲಿಗೆ ಅಂಟಿದ ಮೇಲೆ ಈ ಥರ ಕಪ್ಪಾಗುತ್ತೆ ಮುಖ ಕೂಡ. ಆವಾಗ ನಾವು ಏನಪ್ಪ ಯೂಸ್ ಮಾಡಬೇಕು, ನನ್ನ ಮುಖ ಈ ಥರ ಸಮಸ್ಯೆ ಕೊಡ್ತಾ ಇದೆ ಅಂತ ನಾವು ಕೂಡ ಯೋಚನೆ ಮಾಡ್ತಿರ್ತೀವಿ. ಆವಾಗ ಇದನ್ನು ನೀವು ಯಾವಾಗಲೂ ಕೂಡ ವಾರದಲ್ಲಿ 1-2-3 ಸತಿ ಟ್ರೈ ಮಾಡ್ತಾ ಹೋಗಿ. ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಆಗಿರುವಂಥ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಬಿಸಿಲಿಗೆ ಹೋಗಿ ಬಂದಮೇಲೂ ಕೂಡ ನಿಮ್ಮ ಮುಖ ಚೆನ್ನಾಗಿ ಕಾಂತಿಯುಕ್ತವಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಪವರ್ ಇರುವಂಥ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಅನ್ಬೋದು. ಖಂಡಿತವಾಗಿ ಮನೆ ಮದ್ದು ಥರ ನಮ್ಮ ಸ್ಕಿನ್ ಮೇಲೆ ವರ್ಕ್ ಮಾಡುತ್ತೆ. ನೀವು ಕೂಡ ಫಾಲೋ ಮಾಡ್ಬೋದು. ಇವಾಗ ನೋಡ್ತಾ ಇರ್ಬೋದು ಅರಿಶಿನ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ ಇದನ್ನು ನಾವು ಫ್ರೈ ಮಾಡ್ತಾ ಇದ್ದೀವಿ. ಫ್ರೈ ಮಾಡ್ತಾ ಮಾಡ್ತಾ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಒಂಥರ ಕಾಫಿ ಬಣ್ಣ ನೋಡಿ, ಈ ಥರ ಕಾಫಿ ಬಣ್ಣಕ್ಕೆ ತಿರುಗಬೇಕು. ಈ ಥರ ಕಲರ್ ಬರೋವರೆಗೂ ಕೂಡ ನಾನು ಇದನ್ನು ಫ್ರೈ ಮಾಡಿದ್ದೀನಿ. ಫ್ರೈ ಮಾಡಿದಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಇವಾಗ ಇದು ಸ್ಟವ್ ಆಫ್ ಮಾಡ್ಕೊಂಡು ತೊಗೋಬೇಕು. ನಾವು ಅರಿಶಿಣದ ಪುಡಿಯನ್ನು ನಮ್ಮ ಮುಖದ ಮೇಲೆ ಒಂದು ಪ್ಯಾಕ್ ರೀತಿಯಾಗಿ ಯೂಸ್ ಮಾಡೋದ್ರಂತ ನಮ್ಮ ಮುಖದ ಏನೆಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಇವಾಗ ನೋಡಿ ಇದನ್ನು ಪೂರ್ತಿಯಾಗಿ ಕಪ್ಪಾಗಿರೋವಂಥದ್ದು ಸೇಮ್ ಒಂದು ಕಾಫಿ ಪುಡಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಅದನ್ನು ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದನ್ನು ಮಾಡೋಣ ಅಂದರೆ ಒಂದು ಬೌಲಲ್ಲಿ ತೆಕ್ಕೊಂಡ್ಬಿಡೋಣ. ಒಂದು ಸಣ್ಣದಾಗಿರೋಂಥ ಗಾಜಿನ ಬಟ್ಲಲ್ಲಿ ತೆಕ್ಕೊಳ್ತೀನಿ. ನೋಡಿ ಇದು ಪೂರ್ತಿಯಾಗಿ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಪ್ಪಾಗಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ನೇಹಿತರೆ, ನಾನು ಇದಕ್ಕೆ ಹಾಕ್ತಾ ಇರೋವಂಥದ್ದು ಬೆಲ್ಲ. ನಮ್ಮ ಸ್ಕಿನ್ ಇರುವಂಥ ಸಮಸ್ಯೆಗೆ ಬೆಸ್ಟ್ ಅನ್ನೋದು ಬೆಲ್ಲ ನೋಡಿ. ನಮ್ಮ ಮುಖ ಡ್ರೈನೆಸ್ ಆಗಲಿ, ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಆಗಲಿ, ನಮ್ಮ ಮುಖದ ಹೊಳಪು ದಿನನಿತ್ಯ ಬಿಸಿಲಿಗೆ ಹೋಗಿ ಬಂದಮೇಲೆ ಕಡಿಮೆ ಆಗ್ತಾಯಿದೆ ಅಂದಾಗ ಇದನ್ನು ಬೆಲ್ಲ ಇದರಲ್ಲಿ ಹಾಕಿ ಯೂಸ್ ಮಾಡೋದ್ರಿಂದ ನಮ್ಮ ಮುಖದ ಕಾಂತಿ ಡಬಲ್ ಹೊಳಪು ಕೊಡುತ್ತೆ ಸ್ನೇಹಿತರೆ. ನಾವು ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ, ಏನೆಲ್ಲ ಹಾಕಿ ಯೂಸ್ ಮಾಡ್ತೀವಿ ಅದರ ಮುಖಾಂತರ ನಮಗೆ ಪ್ಯಾಕ್ ರೆಡಿ ಆಗುತ್ತೆ. ಇವಾಗ ನೋಡಿ ಬೆಲ್ಲ ನಾನು ತುರ್ಕೊಂಡು ತೊಗೊಂಡೆ, ಬೆಲ್ಲ ಕೂಡ ಮಿಕ್ಸ್ ಮಾಡಿದ್ದೀನಿ. ಬೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಹಾಕ್ತಾ ಇರೋವಂಥದ್ದು ಏನಪ್ಪ ಅಂದರೆ ಹನಿ ನಮ್ಮ ಸ್ಕಿನ್ನನ್ನು ಡ್ರೈನೆಸ್ ಇರುವಂಥದ್ದು ಕೂಡ ಸಾಫ್ಟ್ ಮಾಡುತ್ತೆ. ಹಾಗೆ ನಮ್ಮ ಮುಖದ ಮೇಲೆ ಇರೋಂಥ ಬಿಸಿಲಿಗೆ ಹೋಗಿ ಬಂದಮೇಲೆ ಕಪ್ಪು ಆಗಿರುತ್ತಲ್ಲ ಮುಖ ಎಲ್ಲ ಕೂಡ, ಅದು ಕೂಡ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಅಷ್ಟು ಚೆನ್ನಾಗಿ ನಮ್ಮ ಮುಖದ ಮೇಲೆ ಎಲ್ಲ ಸಮಸ್ಯೆಗಳು ನಿವಾರಣೆ ಮಾಡುತ್ತೆ. ಹಾಗಾಗಿ ಇದಕ್ಕೆ 1 ಸ್ಪೂನಷ್ಟು ನಾನು ಇದಕ್ಕೆ ಜೇನುತುಪ್ಪ ಅಂತೀವಿ, ಜೇನುತುಪ್ಪ ಸೇರಿಸ್ಕೊಂಡಿದ್ದೀನಿ. ಜೇನುತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಇದಕ್ಕೆ 1 ಹನಿ ಕೂಡ ನೀರಿನ ಅವಶ್ಯಕತೆ ಬೇಡ. ಯಾಕಂದರೆ ನೀರು ಹಾಕೋದ್ರಿಂದ ನಮ್ಮ ಪ್ಯಾಕು ಪವರ್ಫುಲ್ಲಾಗಿ ರೆಡಿ ಆಗೋಲ್ಲ. ಹಾಗಾಗಿ ಇದನ್ನು ನಾವು ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡಿ. ಇವಾಗ ಇಷ್ಟು ಗಟ್ಟಿಯಾಗಿರುವಂಥದ್ದು. ಆಮೇಲೆ ಮತ್ತೆ ಇದಕ್ಕೆ ಒಂದು ಏನಪ್ಪ ಸೇರಿಸ್ತೀನಿ ಅಂದರೆ ಅಲೋವೆರಾ ಜೆಲ್. ನಮ್ಮ ಸ್ಕಿನ್ನು ಈ ಥರ ಸಮಸ್ಯೆ ಇದ್ದರೆ ನೋಡಿ, ಈ ಥರ ನಮ್ಮ ಸ್ಕಿನ್ ಮೇಲೆ ಗುಳ್ಳೆಗಳ ಸಮಸ್ಯೆ, ನಮ್ಮ ಸ್ಕಿನ್ ಮೇಲೆ ಡಾರ್ಕ್ ಸ್ಪಾಟ್ಸ್, ಹಾಗೆ ಪಿಗ್ಮಿಟೇಷನ್ ಮತ್ತು ಈ ಥರ ಎಲ್ಲ ಸಮಸ್ಯೆಗೆ ಅಲೋವೆರಾ ಜೆಲ್ ಬೆಸ್ಟ್ ಅನ್ಬೋದು. ಹಾಗಾಗಿ ಅಲೋವೆರಾ ಜೆಲ್ ಇದರಲ್ಲಿ ಹಾಕಿದ್ದೀನಿ. ಇವಾಗ ಕಾಣಿಸ್ತಾ ಇರ್ಬೋದು ನಾನು ರೆಡಿ ಮಾಡಿರೋಂಥ ಮಾಸ್ಕ್ ಅನ್ಬೋದು ನೋಡಿ, ಬ್ಲ್ಯಾಕ್ ಮಾಸ್ಕ್ ನೋಡಿ. ನಮ್ಮ ಸ್ಕಿನ್ ಮೇಲೆ ಈ ಥರ ಪ್ಯಾಕ್ ರೆಡಿ ಮಾಡಿಕೊಂಡು ಯೂಸ್ ಮಾಡಿ. ಎಷ್ಟು ಬ್ಲ್ಯಾಕ್ ಇರುತ್ತೆ ಅಷ್ಟೇ ರಿಸಲ್ಟ್ ವೈಟ್ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ಈ ಥರ ನೀವು ಯೂಸ್ ಮಾಡ್ಬೋದು. ಇವಾಗ ಇದು ರೆಡಿ ಆಗಿರೋವಂಥದ್ದು. ಇಷ್ಟು ಸಾಮಗ್ರಿ ಮನೇಲಿದ್ದರೆ ಸಾಕು. ನಾವು ಕೂಡ ಈ ಮನೆಯಲ್ಲಿ ಎಷ್ಟು ದುಬಾರಿ ದುಡ್ಡು ಕೊಟ್ಟರು ಹೊರಗಡೆ ಹೋಗಿ ಫೇಶಿಯಲ್ ಮಾಡ್ಕೊಳ್ಳೋದು, ಅದಕ್ಕಿಂತ ಮುಂಚೆನೇ ಈ ಥರ ನಾವು ಫಾಲೋ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ ಎಷ್ಟು ಬ್ರೈಟ್ನೆಸ್ ಆಗುತ್ತೆ. ಹಾಗೆ ನಮ್ಮ ಸ್ಕಿನ್ ಮೇಲೆ ಸಮಸ್ಯೆ ಬರಲ್ಲ.
ಇವಾಗ ಕೈ ನೋಡ್ತಾ ಇರ್ಬೋದು, ಇವಾಗ ನನ್ನ ಕೈ ಎಷ್ಟು ಡ್ರೈ ಆಗಿರುವಂಥದ್ದು. ನಾನು ಕೈ ಮೇಲೆ ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿಮ್ಮ ಸ್ಕಿನ್ ಮೇಲೆ ನೀವು ಯೂಸ್ ಮಾಡಿ ನೋಡಿ. ಈ ಥರ ಸೇಮ್ ಏನಿಲ್ಲ ನೋಡಿ, ನಮ್ಮ ಕೈ ಮೇಲೆ ಈ ಥರ ಮಸಾಜ್ ಕೊಡ್ತಾ ಇದ್ದೀನಿ. ನೀವು ಕೈಗಳಾಗಲಿ ಕಾಲುಗಳಾಗಲಿ ಇದೇ ರೀತಿಯಾಗಿ ಫಾಲೋ ಮಾಡಬೇಕಾಗತ್ತೆ. ಕೊರಿಯನ್ದವರು ಇದೇ ರೀತಿಯಾಗಿ ಫಾಲೋ ಮಾಡ್ತಾರೆ ಸ್ನೇಹಿತರೆ. ಅವರ ಸ್ಕಿನ್ ನೋಡ್ತಾ ಇರ್ಬೋದು, ಒಂದು ಡೈಮಂಡ್ ರೀತಿ ಹೊಳಪಾಗಿರುತ್ತೆ, ಹಾಲಿನ ರೀತಿಯಾಗಿ ಬಿಳುಪಾಗಿರುತ್ತೆ, ಅಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ. ಹಾಗೆ ನಾವು ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ಅದೇ ರೀತಿಯಾಗಿ ಹಾಲಿನ ರೀತಿ ನಮ್ಮ ಸ್ಕಿನ್ ಕೂಡ ಹೊಳಪಾಗುತ್ತೆ. ಇವಾಗ ನೋಡಿ, ಕೈ ಮೇಲೆ ಈ ಥರ ಮಸಾಜ್ ಮಾಡಿ ಒಂದು 5 ನಿಮಿಷ ಇಲ್ಲ ಒಂದು 3 ನಿಮಿಷ ಆದರೂ ಕೂಡ ನಾವು ಮಸಾಜ್ ಮಾಡಲೇಬೇಕು. ಈ ಥರ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಎಷ್ಟೆಲ್ಲ ಡಲ್ನೆಸ್ ಇರುವಂಥದ್ದೆಲ್ಲ ಕೂಡ ರಿಮೂವ್ ಆಗುತ್ತೆ. ಅಷ್ಟೇ ಚೆನ್ನಾಗಿ ನಮ್ಮ ಮುಖ ಕೂಡ ಹೊಳಪಾಗುತ್ತೆ. ಏನೋ ₹1 ಕೂಡ ಖರ್ಚು ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಮನೆಯಲ್ಲಿರುವಂಥ ಈ ಸಾಮಾನುಗಳು ತೊಗೊಂಡು ನಾವು ಈ ಥರ ಫಾಲೋ ಮಾಡ್ಬೋದು. ನೋಡಿ ಎಷ್ಟು ಶೈನಿಂಗ್ ಆಗುತ್ತಲ್ವ, ನಮ್ಮ ಕೈಗಳು ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇರುವಂಥದ್ದು ಅಂತ ನೋಡಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನಾನು ಇವಾಗ ಕೈ ಮೇಲೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ. ಇದೇ ಡೈರೆಕ್ಷನಲ್ಲಿ ಎಲ್ಲ ನಾವು ಎಷ್ಟು ಚೆನ್ನಾಗಿ ಮಸಾಜ್ ಕೊಡ್ತೀವಿ, ಅದೇ ಮುಖಾಂತರ ನಮ್ಮ ಸ್ಕಿನ್ ಚೆನ್ನಾಗಿ ಹೊಳಪಾಗುತ್ತೆ. ಹಾಗೆ ನಿಮ್ಮ ಮುಖದ ಮೇಲೆ ಕೂಡ ಇದೇ ರೀತಿಯಾಗಿ ನೀವು ಕೂಡ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಂಡು ತಗೊಳ್ಳಿ. ನಿಮ್ಮ ಕಣ್ಣಿನ ಭಾಗದಲ್ಲಿ ಕಪ್ಪಾಗಿರುವಂಥದ್ದು ಈ ಥರ ಇದ್ದರೂ ಕೂಡ ಎಲ್ಲ ಕೂಡ ರಿಮೂವ್ ಮಾಡುತ್ತೆ. ಇವಾಗ ಇದು ಕೈ ವಾಶ್ ಮಾಡ್ಕೊಂಡು ಬರ್ತೀನಿ. ಕೈ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ, ಎಷ್ಟು ಸಾಫ್ಟಾಗಿ ಮತ್ತು ಎಷ್ಟು ಗ್ಲೋ ಆಗಿರೋವಂಥದ್ದು ಕೈ ಅಂತ ನೋಡಿ. ನನಗೆ ಮಾತ್ರ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ತು ಅಂತ ನಾನು ಕೂಡ ಅಂದ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನೋಡಿ, ಕೈಗಳು ಕೂಡ ಎಷ್ಟು ಚೆನ್ನಾಗಿ ಹೊಳಪಾಯಿತು. ಇದೇ ರೀತಿ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಹೊಳಪು ಕೊಡುತ್ತೆ ಸ್ನೇಹಿತರೆ. ಖಂಡಿತವಾಗಿ ಫಾಲೋ ಮಾಡ್ಬೋದು. ನೀವು ಕೂಡ ಒಂದೇ ಸರ್ತಿ ರಿಸಲ್ಟ್ ನೋಡಿ ನೀವು ಕೂಡ ಫಾಲೋ ಮಾಡಿ ನೋಡಿ ನಿಮ್ಮ ಸ್ಕಿನ್ ಮೇಲೆ. ಆವಾಗ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, 4 ಜನರಿಗೆ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕೈಗಳು ಸಾಫ್ಟ್ ಆಗಿರುವಂಥದ್ದು, ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ತು. ಹಾಗಾದರೆ ನೀವು ಕೂಡ ಟ್ರೈ ಮಾಡ್ತೀರಂತ ಭಾವಿಸ್ತೀನಿ. ಹಾಗಿದ್ರೆ ನಮ್ಮ ವಿಡಿಯೋ ಲೈಕ್ ಮಾಡದೆ ಹೋಗ್ಬಿಡಿ ಸ್ನೇಹಿತರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.